ಯಕ್ಷಗಾನದ ರಂಗಸ್ಥಳದಲ್ಲಿ ಇದೆಂಥ ಡ್ರಾಮಾ. ಉಜಿರೆಯ ಹಿರಿಯ ಕಲಾವಿದ ಅಶೋಕ್ ಭಟ್ರಿಂದ ಪ್ರಮಾದವಾಯ್ತ. ವಿಡಿಯೋದ ಇನ್ಸೈಡ್ ಸತ್ಯವನ್ನ ರಿವೀಲ್ ಮಾಡ್ತಾ ಇದೆ ಫ್ರೀಡಂ ಟಿವಿ. ಭಾಗವತರ ಪದ್ಯ ಮುಗಿದಾಗ ಸಿಡಿದ ಅಶೋಕ್ ಭಟ್ ಆಟ ಕಂಡು ಪುಳಕಿತನಾದ ಪ್ರೇಕ್ಷಕನ ಶಿಳ್ಳೆಗೆ ಅಶೋಕ್ ಭಟ್ ಕೆಂಡ ಕಾರಿದ. ಇದೇನು ಕೋಳಿಯ ಅಂಕಣವೋ ಅಂತ ಸಿಡಿಮಿಡಿಗೊಂಡಂಥ ಒಂದು ಪ್ರಸಂಗ ನಡೆದಿದೆ. ಕೃಷ್ಣನ ವೇಷದಲ್ಲಿದ್ದುಕೊಂಡು ಹೀಗೆ ರೇಗಿದ್ಯಾಕೆ? ಧರ್ಮಸ್ಥಳ ಯಕ್ಷಗಾನ ಮಂಡಳಿಯ ಪ್ರದರ್ಶನದಲ್ಲಿ ಈ ಘಟನೆ ನಡೆದಿದೆ. ಕುಂದಾಪುರದ ಹೆನ್ನಾಬೈಲಿನಲ್ಲಿ ನಡೀತಾ ಇದ್ದಂಥ ಕಾರ್ಯಕ್ರಮ ಇದು. ಹಿರಿಯ ಕಲಾವಿದ ಅಶೋಕ್ ಭಟ್ ವಿಡಿಯೋ ವೈರಲ್ ಆಗಿದೆ. ಇದೇನು ಕೋಳಿ ಅಂಕಣವೋ ಅಂತ ಸಿಡಿಮಿಡಿಗೊಂಡಂಥ ಒಂದು ಪ್ರಸಂಗ ಅಲ್ಲಿ ನಡೆಯುತ್ತೆ. ಸಭ್ಯ ಸಭೆಯನ್ನು ಬಯಸ್ತೇನೆ. ನನಗೆ ದಾಕ್ಷಿಣ್ಯ ಯಾರದೂ ಇಲ್ಲ. ಇಲ್ಲಿ ಯಾಕೆ ಕುಣಿತೇವೆ ಅಂತ ಗೊತ್ತುಂಟು ನಿಮಗೆ? ಯಾರು ಆಟ ಮಾಡಿಸುವವರು? ಏನು ಅಂತ ಆಲೋಚನೆ ಮಾಡಿದ್ರಿ ನೀವು? ಈ ಕ್ಷೇತ್ರದಲ್ಲಿ ನಮ್ಮ ತಿರುಗಾಟ ಗೊತ್ತುಂಟು ಎಷ್ಟು ಅಂತ? ಎಂಥದ್ದು ಸೀಳೆ? ಏನದು ಸೀಳೆ? ಕೋಳುಗಟ್ಟವ? ಇಲ್ಲಿ ಕಂಬಳವ? ಯಾರದು? ಏನು ಆಲೋಚನೆ ಮಾಡಿದ್ರಿ ನೀವು? ರೆಕಾರ್ಡ್ ಆಗಿದೆ ಅದು. ನನಗೆ ದಾಕ್ಷಿಣ್ಯ ಇಲ್ಲ. ಯಾರದು ಸೀಳಾಕಿದವ? ಆಗದಿದ್ರೆ ಹೋಗು ಬನ್ಸದಿಂದು. ಭಾಗವತರ ಕಂಠವನ್ನು ತೆಗೀತೀರಾ? ಸಭ್ಯ ಸಭೆ ಅರ್ಥ ಮಾಡಬೇಕದನ್ನು. ಹುಚ್ಚರನ್ನು ಬೆಳೆಸಬೇಡಿ, ಕಲಾ ಪ್ರೇಕ್ಷಕರನ್ನು ಬೆಳೆಸಿ. ಒಂದು ಕಲೆ ಸೇವೆ ನಡೀತಾ ಇರುವುದು ಇಲ್ಲಿ ಬಂದು. ನಾವು ಕೆಲಸ ಇಲ್ಲದಕ್ಕೆ ಕುಣಿಯುವುದಲ್ಲ, ಬೆವರು ತಿಳಿಸುವುದಲ್ಲ ಇಲ್ಲಿ, ಆಯ್ತಾ? ಅಷ್ಟು ಅರ್ಥ ಮಾಡಿ. ಅವಾಗ ವಿಸಿರು ಕೊಟ್ಟವರು ಯಾರು? ದುಡ್ಡು ಕೊಟ್ಟವರು ಯಾರು? ಧಾರ್ಮಿಕ ಭಾಷಣ ಮಾಡಬೇಕು, 1 ಗಂಟೆ ಆಟ ಮಾಡಬೇಕು ಹೇಳಿ. ಏನು ಹೇಳ್ತೀರಿ ಹಿರಿಯರೇ? ಯಾವುದನ್ನು ಈ ವಿಡಿಯೋ ವೈರಲ್ ಬೆನ್ನಲ್ಲೇ ಪರ ವಿರೋಧ ಚರ್ಚೆ ಶುರುವಾಗಿದೆ. ಯಕ್ಷ ಪ್ರೇಮಿ ಸಿನಿಮಾ ನಿರ್ಮಾಪಕ ತಮ್ಮಣ್ಣ ಶೆಟ್ಟಿ ಕೆಂಡಾಮಂಡಲವಾಗಿದ್ದಾರೆ. ಇನ್ಮುಂದೆ ಆ ಮಂಡಳಿಯ ಆಟ ಬೇಡ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ವಿಪರೀತ ಶಿಳ್ಳೆ ಚಪ್ಪಾಳೆ ಕಲಾವಿದನ ಏಕಾಗ್ರತೆಗೆ ಭಂಗ ತರುತ್ತೆ. ಹಿರಿಯ ಕಲಾವಿದನ ಈ ವರ್ತನೆ ಅಹಂಕಾರವೇ? ಪ್ರೇಕ್ಷಕನನ್ನೇ ಶತ್ರುವಿನಂತೆ ಕಂಡ್ರೆ ಕಲೆ ಉಳಿಯುವುದೇ ಅನ್ನುವಂಥ ಪ್ರಶ್ನೆಯನ್ನ ಉದ್ಭವ ಆಗುವಂತೆ ಮಾಡ್ತಾ ಇದೆ. ಯಕ್ಷಗಾನ ಕಲಾವಿದ ಅಶೋಕ್ ಭಟ್ಗೆ ಸಾರ್ವಜನಿಕರು ಕೇಳ್ತಾ ಇರುವಂತಹ ಪ್ರಶ್ನೆ ಇದು. ಯಕ್ಷಗಾನ ಪ್ರಿಯ ತಮ್ಮಣ್ಣ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಈ ಬಗ್ಗೆ ಮಾತಾಡೋದಕ್ಕೆ. ತಮ್ಮಣ್ಣ ಶೆಟ್ಟಿ ಅವರೇ, ಇಲ್ಲಿ ಯಕ್ಷಗಾನ ನಡೀತಾ ಇದ್ದಂತಹ ಸಂದರ್ಭದಲ್ಲಿ ಶಿಳ್ಳೆ ಚಪ್ಪಾಳೆ ಹಾಕಿದ್ರು ಅನ್ನುವಂಥ ಒಂದು ವಿಚಾರವೇ ಭಾರಿ ಚರ್ಚೆ ಕಾರಣ ಆಗೋಯ್ತಲ್ಲ. ಏನ್ ನಡೆದಿರಬಹುದು, ಏನ್ ನಡೀತಲ್ಲಿ? ಬಟ್ ಯಕ್ಷಗಾನದ ಸಂದರ್ಭದಲ್ಲಿ ಶಿಳ್ಳೆ ಚಪ್ಪಾಳೆ ಹಾಕೋದು, ತಟ್ಟುವಂಥದ್ದು ತಪ್ಪ ಅಂತ ನೋಡಿ. ಕಲಾವಿದನಿಗೆ ಸನ್ಮಾನಕ್ಕಿಂತ ಮಿತ್ತು ಅಂದ್ರೆ ಪ್ರೋತ್ಸಾಹ, ಎಲ್ಲರನ್ನು ಉರಿದುಂಬಿಸುವುದು ಆ ಒಂದು ಶಿಳ್ಳೆ ಚಪ್ಪಾಳೆಗಳು. ಹಾಗಂತ ಇವತ್ತಿನ ಸಾಮಾಜಿಕ ಜಾಲತಾಣಗಳು ಇರದ ಅಂದಿನ ಸಮಯದಲ್ಲಿಯೂ ಈ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಅನೇಕ ಹಿರಿಯ ಯಕ್ಷಗಾನ ಕಲಾವಿದರನ್ನ ಒಂದು ಸ್ಟಾರ್ ವ್ಯಾಲ್ಯೂ ಪಟ್ಟವನ್ನು ಕೊಟ್ಟದ್ದು ಅಂದಿನ ಶಿಳ್ಳೆ ಚಪ್ಪಾಳೆಗಳು. ಅಂದ್ರೆ ಮನುಷ್ಯನಿಗೆ, ಕಲಾವಿದನಿಗೆ ನೀವು ಚಪ್ಪಾಳೆಗಿಂತ ಮೀರಿದ್ದು ಸನ್ಮಾನ ಇನ್ನೊಂದಿಲ್ಲ. ಆ ಚಪ್ಪಾಳೆ ಆತನನ್ನ ಒಂದು ಮುನ್ನಡೆಗೆ ತರುವಂತದ್ದು. ಗೊತ್ತಾಯ್ತಾ ನಿಮ್ಗೆ? ನೀವೇನು ಬೇಡ, ಚಪ್ಪಾಳೆ ನಿಂದು ಖುಷಿಯಾಗಿದೆ ಅಂತ. ಆದರೆ ಈ ಮನುಷ್ಯನಿಗೆ ಆ ಚಪ್ಪಾಳೆ ವಿಷ ಇತ್ತಲ್ವಾ, ಅದು ಯಾಕೆ ಇವನೊಳಗೆ ಒಂದು ಆ ಕಲಾವಿದತನ ಕಲೆ ಇಲ್ವಾ? ಅಲ್ಲ, ನಿಜವಾದ ಕಲೆ ಇಲ್ವಾ? ಅದು ಯಾಕೆ ಗೊತ್ತಿಲ್ಲ. ಯಾಕೆ ಆ ತರದ ವಿಷಯ? ಒಟ್ನಲ್ಲಿ ಆ ಒಂದು ಮುಗ್ಧ ಪ್ರೇಕ್ಷಕನಿಗೂ ಅವಮಾನ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ನಂಬಿಕೆ, ಅಸ್ಮಿತೆ, ದೈವಾರಾಧನೆಯ ಜೊತೆ ಇರುವಂತ ಕಂಬಳವನ್ನು ಅದರ ಜೊತೆಗೆ ಅವರು ಅವಮಾನ ಮಾಡಿದ್ದಾರೆ. ಆ ಶಿಳ್ಳೆ ಚಪ್ಪಾಳೆಯ ಜೊತೆಗೆ ನಮ್ಮ ದೈವಾರಾಧನೆಯ ಭಾಗವಾದಂತ ಕೋಳಿ ಅಂಕ, ಇಂಥ ಕಲೆಗಳನ್ನು ಅವರು ಅದನ್ನು ಮಾಡಿದ್ದಾರೆ. ಜೊತೆಗೆ ಇಲ್ಲೊಂದು ಡೊಂಬರ ಆಟ ಅಂತ ಇದೆ. ಡೊಂಬರ ಆಟ ಅಂತ ಹೇಳಿದ್ರೆ ಅದಕ್ಕೆ ಬಾರಿ ಶತಮಾನದ ಇತಿಹಾಸ ಇದೆ, ಒಂದು ಜನಾಂಗವೇ ಇದೆ. ಜೊತೆಗೆ ಈ ಶಿಳ್ಳೆ ಚಪ್ಪಾಳೆ ಜೊತೆ ಇದನ್ನು ಅವರು ಸಮರ್ಥನೆ ಮಾಡಿದ್ದು ಬಾರಿ ಅವಮಾನಕರ. ಯಾವ ತರದ ಒಂದು ವ್ಯಕ್ತಿತ್ವ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಆ ಮನುಷ್ಯ ಯಾವತ್ತೂ ಅವನಿಗೆ ಸರಸ್ವತಿ ಒಳಿದಿಲ್ಲ ಅಂತ ಕಾಣುತ್ತದೆ. ತಮ್ಮಣ್ಣ ಶೆಟ್ಟಿ ಅವರೇ, ಈಗ ಅಲ್ಲಿ ಕೃಷ್ಣನ ವೇಷಧಾರಿಯಾಗಿದ್ಕೊಂಡು ಅವರು ಯಕ್ಷಗಾನ ನಡೆಸ್ತಿದ್ದಂತಹ ಸಂದರ್ಭದಲ್ಲಿ ಒಂದು ಕಡೆ ಪ್ರೇಕ್ಷಕರು ಬಹಳ ಏಕಾಗ್ರತೆಯಿಂದ ವೀಕ್ಷಣೆ ಮಾಡ್ತಿರ್ತಾರೆ.
ಆ ಸಂದರ್ಭದಲ್ಲಿ ಅವರ ಫೀಲಿಂಗ್ಸ್ ಅದು ಕೃಷ್ಣನ ಪಾತ್ರಧಾರಿ ಇರಬಹುದು, ಇತರೆ ಪಾತ್ರಧಾರಿಗಳು ಮಾಡಿದಂಥ ಅಥವಾ ಪದ್ಯ ಮುಗಿತಾ ಇದ್ದ ಹಾಗೆಯೇ ಅವ್ರು ಚಪ್ಪಾಳಿ ತಟ್ತಾರೆ ಅಂತಂದರೆ ಅದು ಅವ್ರ ಫೀಲಿಂಗ್ಸು. ಆದರೆ ತಕ್ಷಣವೇ ಮಧ್ಯದಲ್ಲಿ ಬ್ರೇಕ್ ಮಾಡಿ ಅವ್ರನ್ನ ತರಾಟೆ ತೆಗೆದುಕೊಳ್ಳುವಂಥದ್ದು ನಿಜಕ್ಕೂ ಇದೇನೋ ಸ್ವಲ್ಪ ಆಭಾಸ ಆಯ್ತು ಅಂತ ಅನ್ಸ್ಬಿಡುತ್ತಲ್ವೇ? ನೋಡಿ, ಅಲ್ಲಿ ನಿಜವಾದ ಒಂದು ಎಲ್ಲದಕ್ಕೂ ಅದರದೇ ಆದಂತ ಮಾನದಂಡಗಳಿವೆ. ಈಗ ದಾಸ ಸಾಹಿತ್ಯದ ಭಜನೆಗೂ ಮಂಗಳದೊಂದಿಗೆ ಆಡಿ ಅದು ಕೊನೆ ಆಗುವಾಗಲೂ ಮಂಗಳದೊಂದಿಗೆ ಕೊನೆ ಆಗ್ಬೇಕಂತ ಇದೆ. ಯಕ್ಷಗಾನಕ್ಕೂ ಅದರದೇ ಆದಂತ ಮಹತ್ವ ಇದೆ. ಅಕಸ್ಮಾತ್ ಈ ಮನುಷ್ಯನಿಗೆ, ಈ ಅಶೋಕ್ ಭಟ್ಟಿಗೆ ಒಂದು ವೇಳೆ ತನ್ನ ಏನಾದ್ರೂ ವ್ಯಕ್ತಪಡಿಸ್ಲಿಕ್ಕಿದ್ರು ಅದನ್ನ ಚೌಕಿಯ ಒಳಗಡೆ ಬಂದು ವ್ಯವಸ್ಥಾಪಕರಿಗೆ ತಿಳಿಸಿ ರಂಗಸ್ಥಳದ ಎಲ್ಲಾ ಸ್ಲೈಟ್ಗಳನ್ನ ತೆಗೆದು ನಂತರ ಬಂದು ಅದರ ವ್ಯವಸ್ಥಾಪಕರು ಯಾರಿದ್ದಾರೆ ಅವರು ಜನರಿಗೆ ತಿಳಿಸುವಂತ ವಿಚಾರ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕಲಾವಿದನೊಬ್ಬ ಹಾಡನ್ನ ಮೊಟಕುಗೊಳಿಸಿ ಅವರ ಪರಾಕಾಯ ಪ್ರವೇಶವಾದಂತಹ ಆ ಒಂದು ಕೃಷ್ಣನ ಪಾತ್ರದ ಹೊರಬಂದು ಪ್ರೇಕ್ಷಕನಿಗೆ ಒಂದು ತರ ಜನಸಾಮಾನ್ಯ ಅಂತ ಮಾತನಾಡಿದ್ದು ಅದು ಎಂದು ಕಂಡು ಕೇಳದ ಒಂದು ಅವಮಾನ ಆಗಿದೆ. ಇಷ್ಟರವರೆಗೆ ಇಂಥ ಘಟನೆ ಎಲ್ಲಿಯೂ ಸಂಭವಿಸಿಲ್ಲ. ಒಟ್ಟಿನಲ್ಲಿ ಇಡೀ ಯಕ್ಷಗಾನ ರಂಗಕ್ಕೆ ಒಂದು ಅಪಚಾರ ಮಾಡಿದಂತ ವ್ಯಕ್ತಿ ಅಪಚಾರ ಮಾಡಿದ್ದಾರೆ. ಅದು ಮಾಡಲೇಬಾರ್ದು. ಹಾಗೆ ಅನೇಕ ಕಡೆಗಳಲ್ಲಿ ಇದರಲ್ಲಿ ಯಕ್ಷಗಾನಗಳಲ್ಲಿ ವಾದ ವಿವಾದಗಳು ಬರ್ತದೆ. ಕೆಲವು ಸಲ ಎಲ್ಲರಿಗೂ ಒಂದು ಏನಾದ್ರು ಚಿಕ್ಕ ಪುಟ್ಟ ಭಿನ್ನಮತಗಳಲ್ಲಿ ಇರ್ತದೆ, ಮನುಷ್ಯರೊಳಗೆ ಇರ್ತದೆ. ಅಂತದ್ದು ಸಂದಿಗ್ಧಗಳು ಎದುರೋ ಬದುರೋ ಅಂತವರು ಎದುರಾದ್ರು ಅವರಿಗೆ ತನ್ನ ಕಥೆಯ ಮೂಲದಿಂದಲೇ ಮಾತಿನಿಂದಲೇ ಅದನ್ನ ಮಾತಾಡಿಕೊಂಡು ಆದ ರೀತಿಯ ಒಂದು ವಿಚಾರ ವಿನಿಮಯ ಮಾಡಿದ್ದು, ಆ ರೀತಿಯ ಮಾತಿಗೆ ಉತ್ತರ ಕೊಟ್ಟದ್ದು ಇದೆ ಯಕ್ಷಗಾನದಲ್ಲಿ. ಹಾಗಂತೇಳಿ ನೇರ ಯಕ್ಷಗಾನವನ್ನ, ಆ ಪದ್ಯವನ್ನ, ಹಾಡುಗಾರಿಕೆಯನ್ನ ನಿಲ್ಲಿಸಿ ನೇರ ರಂಗಸ್ಥಳದ ತುದಿಗೆ ಬಂದು ರಂಗಸ್ಥಳದಿಂದ ನೇರ ಬೆದರಿಕೆಯೊಡ್ಡಿ ಪ್ರೇಕ್ಷಕನನ್ನ ಒಬ್ಬ ತಿನ್ಲಿಕ್ಕೆ ಬಂದಂತ ಬಂತು ತಿನ್ಲಿಕ್ಕೆ ಬಂದಂತ ವ್ಯಕ್ತಿ ಅಂತ ತಿಳ್ಕೊಂಡು ನೀನು ಬಂತು ತಿಂದು ಹೋಗು ಅಂತೇಳಿ ಬಂದದ್ದು ಅಂತ ಹೇಳಿದ್ರೆ ಆ ತರ ಮಾಡುದಂದ್ರೆ ನೋಡಿ, ಇಲ್ಲಿ ಯಕ್ಷಗಾನದ ಮೇಲೆ ನಮ್ಗೆ ಅಪಾರವಾದ ನಮ್ಮ ಗಂಡು ಕಲೆ, ಅದು ಈ ಮಣ್ಣಿನ ಕಲೆ, ಎಲ್ಲರಿಗೂ ಅದರ ಮೇಲೆ ಅಲ್ಲಿ ನಂಬಿಕೆ ಇದೆ. ನಾವು ದೈವದ ರಂಗಸ್ಥಳವನ್ನು ನಮ್ಮ ದೈವದ ಚಾವಡಿಯ, ದೈವದ ಉಜ್ಜಾಲ, ದೈವದ ಕೊಡಿಯಡಿ ಅಂತ ತಿಳ್ಕೊಂಡವರು. ಅಲ್ಲಿ ಬರುವಂತ ಒಂದೊಂದು ಪಾತ್ರಗಳಲ್ಲೂ ನಾವು ರಾಮನನ್ನೇ ಕಾಣ್ತೇವೆ, ಕೃಷ್ಣನಲ್ಲೇ ಕಾಣ್ತೇವೆ, ಬಲಿಯನ್ನೇ ಕಾಣ್ತೇವೆ, ದೇವರಲ್ಲಿ ಕಾಣ್ತೇವೆ. ಯಾಕಂತ ಹೇಳಿದ್ರೆ ಅಲ್ಲಿ ಏನೇ ಇದ್ರು ಅಲ್ಲಿ ದೇವಿಯನ್ನೇ ಕಾಣ್ತೇವೆ. ಅದು ಆ ಪ್ರಾಯದಲ್ಲಿ ಒಬ್ಬ ಕಲಾವಿದನೊಬ್ಬ ಯಾವ ರೀತಿ ಪರಾಕಾಯ ಪ್ರವೇಶ ಮಾಡ್ತಾನೆ, ಅದೇ ರೀತಿ ಪ್ರೇಕ್ಷಕನೊಬ್ಬ ಮೈಮರಿತಾನೆ. ಆ ಮೈಮರಿವಿಗೆ ಅದು ಏನೇ ಇರ್ಲಿ, ಅದು ಆಯಾಯ ಕಂಸನೇ ಇರ್ಲಿ, ರಾಕ್ಷಸ ಇರ್ಲಿ, ಚಂಡಮುಂಡರೇ ಇರ್ಲಿ, ದೇವತೆಗಳೇ ಇರ್ಲಿ, ಪಾತ್ರವನ್ನ ಅವನು ಸ್ವೀಕರಿಸ್ತಾನೆ ಅಲ್ವಾ ಪ್ರೇಕ್ಷಕನೊಬ್ಬ. ಓಕೆ ಸರ್, ಥ್ಯಾಂಕ್ ಯು ತಮ್ಮಣ್ಣ ಶೆಟ್ಟಿ ಅವರೇ. ಯಕ್ಷಗಾನ ಪ್ರಿಯರಾದ ತಮ್ಮಣ್ಣ ಶೆಟ್ಟಿ ಮಾತಾಡ್ತಿದ್ರು. ಯಕ್ಷಗಾನ ಅಂತಂದಾಗ ಗಂಡು ಕಲೆ ಅಂತ ಕರಿತೀವಿ, ನಮ್ಮ ಮಣ್ಣಿನ ಶಕ್ತಿ ರೀ ಅದು ಅಂತ ಹೇಳ್ತೀವಿ ಯಕ್ಷಗಾನವನ್ನ. ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ವತಃ ಯಕ್ಷಗಾನ ಕಲಾವಿದರಾದ ಅಶೋಕ್ ಭಟ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್, ತಾವು ಕೃಷ್ಣನ ವೇಷದಲ್ಲಿ ಇದ್ಕೊಂಡು ಯಕ್ಷಗಾನವನ್ನ ಮುನ್ನಡೆಸ್ತಿದ್ದಂತಹ ಸಂದರ್ಭದಲ್ಲಿ ಏನ್ ನಡೀತು ಸರ್ ಅಲ್ಲಿ? ಆ ವೇಳೆ ತಾವು ಪ್ರೇಕ್ಷಕರನ್ನ ತರಾಟೆ ತಗೋತೀರಿ? ನಾನು ಮೊದಲಿಗೆ ನಿಮಗೆ ಧನ್ಯವಾದವನ್ನು ಹೇಳ್ತೇನೆ. ಯಾಕಂದ್ರೆ ನನ್ನ ಭಾವನೆಗಳನ್ನು ಹೇಳಲಿಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ. ಆ ದಿವಸ 7:45 ಪ್ರದರ್ಶನ ಆರಂಭ ಆಗಿದೆ. 7:45ರಿಂದ ತೊಡಗಿ ನನ್ನ ಪಾತ್ರ ಹೋದದ್ದು 10ವರೆಗೆ ರಂಗಸ್ಥಳಕ್ಕೆ. ಸಾಧಾರಣ 7ನೇ ತರಗತಿಯಿಂದ 9ನೇ ತರಗತಿಯ ಮಧ್ಯ ವಯಸ್ಸಿನ ಮಕ್ಕಳು 12ರಿಂದ 14, 15 ಇರ್ಬೋದು. ಒಂದು 10 ಜನ ಸಂತೆಯಲ್ಲಿ ಸಿಕ್ಕುವಂತ ಒಂದು ಪೀಪಿ ಅಂತ ಸಿಗ್ತದೆ, ಈ ವಿಶಿಲಿನಂತದ್ದು, ಅದನ್ನ ಹಿಡ್ಕೊಂಡು ಊದುದು. ಇದು 7:45ಕ್ಕೆ ಶುರುವಾಗಿದೆ. ನನಗಂತ ನಮ್ಮಲ್ಲಿ ಉಳಿದ ಎಲ್ಲಾ ಕಲಾವಿದರು ಚೌಕಿಗೆ ಬಂದು ಹೇಳ್ತಿದ್ದದ್ದು, ಮಹಾ ರಗಳೆ ಮಾರ್ಯಾರೆ ಅಲ್ಲಿ, ಇದು ಅದನ್ನ ಅವರನ್ನು ಯಾರು ಕೇಳುವುದಿಲ್ಲ ಅಂತ. ಇದು ಭಾಗವತನಿಗೆ ಹಾಡ್ಲಿಕ್ಕೂ ರಗಳೆ ಆಗ್ತದೆ. ಯಾವುದೇ ಒಂದು ಸಂತೋಷವನ್ನು ಕಲೆಯಲ್ಲಿ ವ್ಯಕ್ತಪಡಿಸೋದು ಕಲೆಯನ್ನು ನೋಡಿದ ಮೇಲೆ. ತೊಡಗುವಾಗಲೇ ಪೀಪಿ ಮಾಡಿದ್ರೆ ನಮಗೂ ಸಹಿಸಲಿಕ್ಕಾಗ್ಲಿಲ್ಲ. ಆವಾಗ ನಾವು ಬೆವರಿ ಸೆಕೆ ವೇಷ ಕಟ್ಟಿ ಆಯಾಸದಲ್ಲಿರ್ತೇವೆ. ನಾವು ಮನುಷ್ಯರು, ನಾವು ದೇವರಲ್ಲ. ನನ್ನ ಧ್ವನಿ ಏರಿದ್ದಿರಬಹುದು. ಆ ಮಕ್ಕಳನ್ನು ಉದ್ದೇಶಪಟ್ಟು ಹೇಳಿದ್ದೇನೆ. ಅಲ್ಲಿ ಅನೇಕ ಹಿರಿಯರು ಎದುರು ನಿಂತವರು ನನಗೆ ಅದನ್ನು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ.
ಅದು ಕಳೆದಂತಹ ಮಕ್ಕಳನ್ನ ಅಲ್ಲಿಂದ ಎಬ್ಬಿಸಿದ್ರು ಹ್ಮ್ ಹೊರತು ಇದು ಸಾರ್ವಜನಿಕವಾದಂತಹ ಪ್ರೇಕ್ಷಕರಿಗೆ ನಾನು ಹೇಳಿದ್ದು ಅಲ್ಲ. Okay. ನನ್ನ ವಿಡಿಯೋವನ್ನು ನೀವು ಗಮನಿಸಿ ಬರುದು ಈ ಅಂದ್ರೆ ಕಲೆಯನ್ನು ಅಲ್ಲಿ- ಅಂದ್ರೆ ಅಲ್ಲಿ ಅಶೋಕ್ ಭಟ್ ಅವರೇ ಅಲ್ಲಿ ಸೇರಿದ್ದಂತಹ ಪುಟ್ಟ ಮಕ್ಕಳು ಸುಮಾರು 11-13 ವರ್ಷದ ಮಕ್ಕಳು 11ರಿಂದ ಅಂದ್ರೆ ಅವ್ರು 13 ಶಿಳ್ಳೆ ಚಪ್ಪಾಳೆ ಹೊಡಿತಿರ್ಲ ಅದ್ರ ಬದಲು ಶೀಟಿ ಊದ್ತಾ ಇದ್ರು ಅಂತೀರಿ. ಅದು ಒಂದು ಪಿಪಿ ಒಂದು ವಿಶಿಲಿನಂತಹದ್ದು. ವಿಸಿಲ್. ಓಕೆ. ಅದು ಕುಂದಾಪುರ ಭಾಗದಲ್ಲಿ ಅನೇಕ ಪ್ರದರ್ಶನದಲ್ಲಿ ಮಕ್ಕಳು ಹೀಗೆ ಬಂದು ಊದ್ತಾರೆ, ಕೈಯಲ್ಲಿ ಹಿಡ್ಕೊಂಡು ಬಂದು. ಓಕೆ. ಆಯ್ತಾ, ಒಂದು ಪಾಯಿಂಟ್ ಅದು. ಎರಡನೇ ಪಾಯಿಂಟ್ ನಿಮಗೆ ಹೇಳ್ತೇನೆ. ಆ ಸಂದರ್ಭದ ಮಾತುಗಳಲ್ಲಿ ನಾನು ಒಂದು ಕೋಳಿ ಅಂಕ ಮತ್ತು ಕಂಬಳದ ಸುದ್ದಿ ಬಂತು. ಅದು ಯಾಕೆ ಬಂತು ಅಂತ ಹೇಳಿದ್ರೆ ಅಲ್ಲಿ ದೀರ್ಘ ಮಾತ ಬಂದೋಯ್ತು. ಕ್ರೀಡೆಗಳಿಗೆ ಪ್ರೋತ್ಸಾಹಕ್ಕೆ ಬೇಕು. ಈಗ ಓಟಗಾರನಿಗೆ ಕಂಬಳದಲ್ಲಿ ಇಲ್ಲೆಲ್ಲ ಕ್ರೀಡೆಗೆ ಪ್ರೋತ್ಸಾಹಕ್ಕೆ ಶಿಳ್ಳೆ ಹೊಡೆಯುವ, ಚಪ್ಪಾಳೆ ಹೊಡೆಯುವ, ಈಗ ಕೋಣಗಳನ್ನು ಓಡಿಸುವಾಗ ಒಂದುಂಟು. ಅದು ಕ್ರೀಡೆಗಳಿಗೆ ಪ್ರೋತ್ಸಾಹ ಕೊಡುವಂತದ್ದು ಎಂಬ ಅರ್ಥದಲ್ಲಿ ಬಿಟ್ರೆ ಆ ಜಾನಪದ ಕ್ರೀಡೆಗಳನ್ನು ಗೌಣ ಮಾಡುವ ವಿಷಯದಲ್ಲಿ ಅಲ್ಲ. ದಯವಿಟ್ಟು ನೀವು ಅನ್ಯತಾ ಯಾರು ಭಾವಿಸಬಾರದು, ಬೇಸರ ಪಡಬಾರದು ನನ್ನ ಬಗ್ಗೆ. ನಾನಿದು ಓಪನ್ ಸ್ಟೇಟ್ಮೆಂಟ್ ನಂದೇನು ಗುಟ್ಟಿನಲ್ಲಿ ಅಲ್ಲ. ಅದು ಕ್ರೀಡೆಗಳಿಗೆ ಈ ಶಿಳ್ಳೆ ಬೇಕಾದ, ಇದು ಕ್ರೀಡೆ ಅಲ್ಲ, ಇದು ಕಲೆ. ಕಲೆ ಬೇರೆ, ಕ್ರೀಡೆ ಬೇರೆ. ಸ್ಪರ್ಧೆ ಅಲ್ಲ, ಪ್ರದರ್ಶನ. ಯಾವನೋ ಒಬ್ಬ ಇದು ಹರಿಕೆ ಹೇಳಿಕೊಂಡವ ಆಟ ಮಾಡ್ತಾನೆ, ಅದು ಯಾರೋ ಪಾಪದವ ಅನ್ನ ಸಂತರ್ಪಣೆ ಕೊಡ್ತಾನೆ 1,000 ಜನಕ್ಕೆ. ಅವರ ಮನೆಯವರಿಗೂ ಆಟ ನೋಡ್ಲಿಕ್ಕಿಲ್ಲ, ಇವರ ರಗಳೆ ಇವ್ರು ಯಾರೋ ಬರ್ತಾರೆ ಹೋಗ್ತಾರೆ. ನನ್ನನ್ನು ಒಬ್ಬ ಕೊಲೆಗಾರನನ್ನಾಗಿ ಇವತ್ತು ಖಂಡಿಸ್ತಾ ಇದ್ದಾರೆ. ವ್ಯಭಿಚಾರ ಮಾಡಿದವನೋ, ಕೊಲೆಗಾರ ಮಾಡಿದವನೋ, ಸ್ತ್ರೀಲಂಪಟನೋ ಅಲ್ಲಲ್ಲ ಸರ್. ನಾನೊಬ್ಬ ಮನುಷ್ಯ ಅಲ್ವಾ? 40 ವರ್ಷದಿಂದ ಸಂಘಟಕನಾಗಿ ಕೊರೋನಾ ಸಂದರ್ಭದಲ್ಲಿ ನಮ್ಮ ವಿಠಲ ಶಾಸ್ತ್ರಿ ಪ್ರತಿಷ್ಠಾನ ಒಂದು 100 ಜನ ಕಲಾವಿದರಿಗೆ ಕಾರ್ಯಕ್ರಮ ಕೊಟ್ಟಿದೆ, ಪಟ್ಲ ಫೌಂಡೇಶನ್ ಕೊಟ್ಟಿದೆ. ನಾವು ಕಲೆಯಲ್ಲಿ ನೇಪಥ್ಯದಲ್ಲಿ ಒಬ್ಬ ಕೆಲಸ ಮಾಡಿದವರು. ಕನ್ಸಂಟ್ರೇಷನ್ ಇಲ್ವೋ? 4 ದಿವಸದಿಂದ ಪಾಪ ಗೋವಿಂದ ಭಟ್ರು 70 ವರ್ಷ ತಿರುಗಾಟ ಮಾಡಿದ ಗೋವಿಂದ ಭಟ್ರು ತೀರಿಕೊಂಡ್ರು. ನಿನ್ನೆ ಡಾಕ್ಟರೇಟ್ ಬಂತು, ಒಬ್ರು ಥ್ಯಾಂಕ್ಸ್ ಹೇಳಿಲ್ಲಲ್ಲ ಅವರಿಗೆ. ನನ್ನನ್ನು ಬೈಯುವ ಆತುರದಲ್ಲಿ ಕಲಾಭಿಮಾನಿಗಳು, ಕಲಾ ಪ್ರೇಕ್ಷಕರು ನಾವು ಒಪ್ಪುವ, ಅರೆ ಕಲಾವಿದನನ್ನು ನೋಡ್ಬೇಡ. ಒಂದು ನನ್ನ ಹೇಳಿಕೆಯಲ್ಲಿ ನನ್ನ ಆಯುಷ್ಯವೇ ಹೋಯ್ತಾ? ನನ್ನನ್ನು ಕೊಲ್ಲುವುದೆಯಾ? ನನಗೆ ಶ್ರದ್ಧಾಂಜಲಿ ಮಾಡುದ ಮಾಡಿ. ಈಗ ಅಶೋಕ್ ಭಟ್ ಅವರೇ, ಈಗ ಪ್ರೇಕ್ಷಕರೇ ಕಲಾವಿದರಿಗೆ ಸ್ಫೂರ್ತಿ, ಅವರ ಶಿಳ್ಳೆ ಚಪ್ಪಾಳೆನೆ ನಮ್ಗೆ ಬಿರುದು ಅಲ್ವಾ ಕಲಾವಿದರಾದವ್ರಿಗೆ. ಆದ್ರೆ ಕಲಾವಿದರು ಶಿಳ್ಳೆ ಚಪ್ಪಾಳೆ ತಟ್ಟಿದ್ರು, ಸೀಟಿ ಊದಿದ್ರು ಅನ್ನುವಂತ ಕಾರಣಕ್ಕೆ ಅದನ್ನ ಅಪಮಾನ ಅಂತ ಯಾಕೆ ಅಂದ್ಕೋತಾರೆ ಇವರು ಅನ್ನುವಂತ ಮಾತುಗಳು ಕೇಳಿ ಬರ್ತಿದೆ. ಯಾರು ಅಲ್ಲ ಕೆಲವೊಂದು ಚರ್ಚೆಗಳಾಗ್ತಿರೋದು. ಅಲ್ಲ, ಯಾರ ಮಾತಿಗೂ ಪ್ರತಿಕ್ರಿಯೆ ಇಲ್ಲ. ಅದು ಅವರವರ ಮಾತು, ಅವರವರ ಅನ್ನಿಸಿಕೆ. ಒಬ್ಬ ಕಲಾವಿದ ಹೇಳ್ಬೋದು ನನಗೆ ಶಿಳ್ಳೆ ಬೇಕು ಅಂತ, ಇನ್ನೊಬ್ಬ ಬೇಡ ಅಂತ ಹೇಳ್ಬಹುದು. ನಾನು ಇನ್ನೊಬ್ಬರ ಮಾತಿಗೆ ಪ್ರತಿಕ್ರಿಯೆ ಮಾಡುವುದಿಲ್ಲ. ನಾನು ನನ್ನ ಅನ್ನಿಸಿಕೆಯನ್ನು ಮಾತ್ರ ಹೇಳ್ತೇನೆ, ದಯವಿಟ್ಟು ತಪ್ಪು ತಿಳಿಬೇಡಿ. ನನಗೆ ಆ ಸಂದರ್ಭದಲ್ಲಿ ಆದಂತಹದ್ದು, ಈ ಹಿಂದೆಯೂ ನಾನು ಅಂತಹ ಗಲಾಟೆ ಆದಾಗ ಪ್ರದರ್ಶನ ಒಂದು ಸೆಕೆಂಡ್ ಮತ್ತು ನಿಂದು ದಯವಿಟ್ಟು ಗಲಾಟೆ ಮಾಡಬೇಡಿ ಅಂತ ಹೇಳಿದ್ದುಂಟು. ಇದು ಆ ದಿವಸ ನೇರ ಪ್ರಸಾರ ಇದ್ದ ಕಾರಣ ಇದು ದೊಡ್ಡದಾಯ್ತು. ಇದು ಇವತ್ತಲ್ಲ. ಮನ್ನವರಾಯ ತುಂಬಾ ಜನ ಸಭ್ಯರು, ಅನೇಕ ಮಂದಿ ಬರಹದಲ್ಲಿ ಬರೆದ್ರು. ಶ್ರೇಣಿಯವರು ಬೆಂಗಳೂರಿನ ಒಬ್ಬ ಸಂಗೀತಗಾರರೇ ಸಂಗೀತ ನಿಲ್ಲಿಸಿದ್ದಾರೆ. ನೀವು ನಾನು ಹಾಡ್ಲಿಕ್ಕೆ ತೊಡಗಲಿಲ್ಲ, ಚಪ್ಪಾಳೆ ಹೊಡಿತೀರಿ, ನಾನು ಹಾಡಬೇಕೋ ಬೇಡೋ ಹೇಳಿದ್ರು. ಅನ್ನವನ್ನು ಬಳಸುವಾಗಲೇ ಪದಾರ್ಥದ ರುಚಿ ಹೇಳಲಿಕ್ಕೆ ಆಗ್ತದ ಸರ್? ಊಟ ಮಾಡಿದ ಮೇಲೆ ರುಚಿ ಹೇಳುದಲ್ಲ. ಇದು ಯಕ್ಷಗಾನ ಕಲೆ. ರಂಗಸ್ಥಳದಲ್ಲಿ ಕುಣಿಯುವಾಗ, ಮಾತಾಡುವಾಗ ಒಂದು ದಮ್ಮು ಚಪ್ಪಾಳೆ ಬಡದ್ರೆ ತಿಲ್ಲೆ ಹಾಕಿದೆ, ನಮ್ಮ ಮನಸ್ಸಿನಲ್ಲಿರುವ ಅರ್ಥಗಳು ಬರಬೇಡುವ, ಭಾವ ಬರಬೇಡುವ. ಅದು ಕಲೆ, ಅದು ಓಡುವ ಓಟ ಅಲ್ಲ, ಅದು ಪ್ರದರ್ಶನದ ಕಲೆ. ಇದನ್ನ ಅರ್ಥ ಮಾಡಿ ಒಬ್ಬ ಒಳ್ಳೆ ಸಂಗೀತಕಾರ ನುಡಿಸ್ತಾನೆ, ಚಪ್ಪಾಳೆ ಬಡದ ಅವನಿಗೆ ಶ್ರುತಿ ಸಿಗ್ತದ ನುಡಿಸ್ಲಿಕ್ಕೆ. ಶ್ರುತಿ ಆಧಾರದಲ್ಲಿ ಹಾಡುವುದು, ಶ್ರುತಿ ಆಧಾರದಲ್ಲಿ ಅರ್ಥ ಹೇಳೋದು. ಆ ತಾಳದ ಕೆಂಡೆಮದ್ದಳೆಯ ಗತಿಗೆ ನಾವು ಕುಣಿಬೇಕು. ಕಲಾವಿದನಿಗೆ ಸ್ಫೂರ್ತಿ ಯಾವುದು ಸ್ವಾಮಿ? ಎಲ್ಲ ಒಪ್ತೇನೆ ನಾನು. ಕಲಾವಿದನ ಅಭಿಮಾನಿ ಆಗ್ಬೇಕೋ, ಕಲೆಯ ಅಭಿಮಾನಿ ಆಗ್ಬೇಕೋ, ಪ್ರಶ್ನೆ ಯಾವುದು? ಕಲೆ ಕಲಾವಿದ ಎರಡು ಒಂದೇ ಅಲ್ಲ ಸರ್? ಎರಡು ಒಂದೇ ಅಲ್ಲ. ಕಲಾವಿದನ ಅಭಿಮಾನಿಯ ಕಲಾವಿದನ ತಪ್ಪನ್ನು ಸ್ವೀಕರಿಸ್ತೇವೆ, ಕಲೆಯ ಅಭಿಮಾನಿಯೋ ಆಗ ಕಲೆಯನ್ನು ಸ್ವೀಕರಿಸ್ತೇವೆ. ನನಗೆ ನನ್ನದೇ ಆದಂತಹ ಅನ್ನಿಸಿಕೆ ಉಂಟಲ್ಲ, ಎಲ್ಲರದ್ದು ಒಂದೇ ಲೆಕ್ಕ ಅಲ್ಲ. ನನ್ನ ಅನ್ನಿಸಿಕೆ ಏನು ಅಂದ್ರೆ, ಕಲಾವಿದನ ಅಭಿಮಾನಿ ಆಗಬೇಡಿ, ಮೊದಲು ಕಲೆಯ ಅಭಿಮಾನಿಯಾಗಿ. ಕಲೆಯನ್ನ ಅಪ್ಪಿಕೊಂಡ್ರೆ ಕಲಾವಿದ ಆಗ್ತಾನೆ. ಅದು ಮೊದಲು ಕಲೆ, ಕಲೆ ಓರೆಕೋರೆ. ಇದು ಯಾರಾದ್ರೂ ಕಲಾವಿದನಿಗೆ ತೊಂದರೆ ಆಯ್ತು, ಹಾಗಾದ್ರೆ ನಾನು ಇಷ್ಟು 40 ವರ್ಷದಿಂದ ಯಕ್ಷಗಾನಕ್ಕೆ ವರ್ಷಕ್ಕೊಂದು ಪ್ರಶಸ್ತಿ ಕೊಡ್ತೇನೆ, ಒಂದು ಅಕ್ಷರನ್ನು ಗೌರವಿಸ್ತೇನೆ. ಇದೆಲ್ಲವೂ ನನ್ನ ಒಂದು 5 ನಿಮಿಷದ ಕ್ಲಿಪ್ಪಿಂಗ್ಸ್ ಎಲ್ಲ ಹೋಯ್ತಾ ಸರ್? ಹೋಯ್ತಾ ಅಂತ ಅಲ್ಲಿಗೆ? ನಂದದ್ದು ಏನು ಕೊಡುಗೆ ಇಲ್ವಾ ಹಾಗಾದ್ರೆ? ಅಲ್ಲಿಗೆ ಹೋಯ್ತಾ?
ನನ್ನನ್ನು ಕೊಲ್ಲುವುದ ದಾರಿಯಲ್ಲಿ? ಇದಕ್ಕೆ ಯಾರು ಆನ್ಸರೇಬಲ್? ಇವಪ್ಪ ಪ್ರಧಾನಿಗಿಂತ ಹೆಚ್ಚು ನನಗೆ ಎಕ್ಸ್ಪ್ರೆಷನ್ ಸಿಕ್ಕಿತಲ್ಲ ಇದರಲ್ಲಿ, ಟೀಕೆಯೋ ಟಿಪ್ಪಣಿಯೋ ಡಿಸ್ಕಷನ್ ಆಗ್ತಾ ಉಂಟಲ್ಲ ಅಲ್ವಾ? ಇದು ತೋಳ ಹೊಂಡಕ್ಕೆ ಬಿದ್ದಾಗ ಕಂಡವನದ್ದೊಂದು ಕಲ್ಲು ಅಂತ ಉಂಟು ಅಲ್ಲಲ್ಲ, ಖಂಡವ ಕಲ್ಲೊಡಿಯುದು ನನ್ನ ಮನೆಯ ದನದಿಂದ ಇದ್ದಿಂದ ಅಲ್ವಾ? ಪ್ರತಿಯೊಬ್ಬರು ಫೋನ್ ನಲ್ಲಿ ಮಾತಾಡೋದು ಅಟ್ಯಾಕಿಂಗ್, ವಿಷಯ ಏನು ನಡೆದಿದೆ ಅಂತ ಯಾರು ಕೇಳಲಿಲ್ಲ, ಕ್ಲಿಪ್ಪಿಂಗ್ಸ್ ಅನ್ನು ನೋಡಿಯೇ ಮಾತಾಡೋದು. ಅಲ್ಲಿ ಒಬ್ಬರು ಹೇಳಿದ್ರು, ಅದು ಅಲ್ಲಿ ವಿಷಯ ಇರ್ಲಿಲ್ಲ ಅಂತೆ, ಯಾರು ಒಬ್ಬರು ಹೇಳಿದ್ದು ಇವರಿಗೆ? ಸುಮ್ನೆ ಒಬ್ಬರು ಹೇಳಿದ್ರು, ಅಲ್ಲಿ ಬೇರೊಬ್ಬರು ಹೇಳಿದ್ರು, ಇವರೊಬ್ಬರು ಹೇಳಿದ್ರು ಅಂತ. ಇವರು ಯಾರು ಪ್ರತ್ಯಕ್ಷದರ್ಶಿಗಳಲ್ಲ ಈಗ ಡಿಸ್ಕಷನ್ ಮಾಡುವವರು. ಒಂದು ರೀತಿಯ ಪರ್ಸನಲ್ ಅಟ್ಯಾಕಿನ ಹಾಗೆ ಕಾಣ್ತಾ ಉಂಟು ನನಗೆ, ನಾನು ಸತ್ಯ ಹೇಳ್ತೇನೆ. ಒಂದು ಎಂತದ್ದು, ಹಾಗಾದ್ರೆ ಏನನ್ನು ಪ್ರೀತಿಸಿದ್ರು ಜನ? ಕಲಾವಿದನನ್ನು ಪ್ರೀತಿಸಿದ್ರ, ಕಲೆಯನ್ನು ಪ್ರೀತಿಸಿದ್ರ? ನಾನು ಅಂತಂದೇನು ಮಾಡ್ಲಿಲ್ಲ. ನಾನು ಚಾರಿತ್ರ್ಯ ಕೆಟ್ಟವನಲ್ಲ, ದುಡ್ಡು ಹಿಡಿಸಲಿಲ್ಲ, ಸ್ತ್ರೀ ಲಂಪಟ ಅಲ್ಲ, ಅನ್ಯಾಯ ಮಾಡ್ಲಿಲ್ಲ. ನನ್ನ ನೆಲೆಯಲ್ಲಿ ಕಲಾವಿದನಿಗೆ ಹೆಲ್ಪ್ ಮಾಡಿದ್ದೇನೆ. ಥ್ಯಾಂಕ್ ಯು ಅಶೋಕ್ ಭಟ್ ಅವರೇ, ಹಿರಿಯ ಯಕ್ಷಗಾನ ಕಲಾವಿದರು ಹೇಳ್ತಾ ಇದ್ದಿದ್ದು. ನಾನೇನು ಪ್ರಮಾದ ಮಾಡಿಲ್ಲ, ಅಲ್ಲಿ ಶೀಟೆ ಓದ್ತಾ ಇದ್ರು ಸುಮಾರು 11ರಿಂದ 13 ವರ್ಷದ ಮಕ್ಕಳು. ಈ ಕಾರಣಕ್ಕೋಸ್ಕರ ನಾನು ಪ್ರತಿಕ್ರಿಯೆ ಕೊಟ್ಟೆ ಅಷ್ಟೇ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. 10 ಮಂದಿ ಹುಡುಗರ ತಂಡ ಆರಂಭದಿಂದಲೂ ಬಿಗಿಲು ಊದ್ತಾ ಇತ್ತು, ಆ ಶಬ್ದ ಭಾರಿ ಕಿರಿಕಿರಿ ಉಂಟು ಮಾಡ್ತಾ ಇತ್ತು. ಅದು ತುಂಬಾ ಅತಿ ಅನಿಸ್ದಾಗ ಪ್ರೇಕ್ಷಕ ಹೇಗೆ ಇರಬೇಕು ಅಂತ ನಾನು ಬುದ್ಧಿ ಹೇಳಿದೆ. ನಾನು ಮಾತ್ರ ಅಲ್ಲ, ಅಲ್ಲಿದ್ದ ಪ್ರೇಕ್ಷಕರು ಅವ್ರಿಗೆ ಬೈದಿದ್ರು. ಇದು ಕಲೆಗೆ ಮಾಡುವಂಥ ಅಪಮಾನ ಹೇಗಾಗುತ್ತೆ, ಕಲಾವಿದರಿಗೆ ಅಥವಾ ಪ್ರೇಕ್ಷಕರಿಗೆ ಮಾಡುವಂತಹ ಅಪಮಾನ ಹೇಗಾಗುತ್ತೆ? ಫ್ರೀಡಮ್ ಟಿವಿಗೆ ಅಶೋಕ್ ಭಟ್ ಕೊಡ್ತಾ ಇರುವಂತಹ ಪ್ರತಿಕ್ರಿಯೆ ಇದು. ರಂಗಸ್ಥಳದಲ್ಲಿ ನಡೆದ ಘಟನೆಗೆ ಯಕ್ಷಗಾನ ಕಲಾವಿದ ಅಶೋಕ್ ಭಟ್ ಸಮರ್ಥನೆ ಕೊಡ್ತಾ ಇದ್ದಾರೆ. ಕುಂದಾಪುರದ ಹೊನ್ನಾಬೈಲಿನಲ್ಲಿ ಯಕ್ಷಗಾನ ನಡೀತಾ ಇರುತ್ತೆ. ಯಕ್ಷಗಾನ ರಂಗಸ್ಥಳದಲ್ಲಿ ಅಲ್ಲಿ ನಡೆದಂತಹ ಒಂದು ಬೆಳವಣಿಗೆ ಅಶೋಕ್ ಭಟ್ ಅವರಿಗೆ ತೀವ್ರ ನೋವನ್ನು ಉಂಟು ಮಾಡುತ್ತೆ, ತೀವ್ರ ಅಸಮಾಧಾನ ಉಂಟಾಗುವಂತೆ ಮಾಡುತ್ತೆ. ಕಾರಣ ಇಷ್ಟೇ, ಅಲ್ಲಿ ಅಶೋಕ್ ಭಟ್ ಅವರು ಕೃಷ್ಣನ ವೇಷದಲ್ಲಿದ್ದುಕೊಂಡು ಅವರು ಪರಕಾಯ ಪ್ರವೇಶ ಮಾಡಿರ್ತಾರೆ ಕೃಷ್ಣನ ಪಾತ್ರದಲ್ಲಿ. ಭಾಗವತರ ಪದ್ಯ ಮುಗಿದಾಗ ಅಶೋಕ್ ಭಟ್ ಅವರು ಇದ್ಕಿದ್ದ ಹಾಗೆ ಅಲ್ಲಿ ಪ್ರೇಕ್ಷಕರ ಸಾಲಲ್ಲಿ ಕೂತಿದ್ದಂಥ ಸುಮಾರು 10-12 ಹುಡುಗರ ಕಡೆಗೆ ತಿರುಗಿ ಬೈಲಿಕ್ಕೆ ಶುರು ಮಾಡ್ತಾರೆ. ಎಲ್ಲರೂ ಅವಕ್ಕಾಗ್ತಾರೆ. ಕೂತಿದ್ದಂಥ ಪ್ರೇಕ್ಷಕರು ಏನಾಯಿತು ಅಂತ ನೋಡಿದಾಗ ಅಲ್ಲಿ ಕೂತಿದ್ದಂಥ ಸುಮಾರು 10-12 ವರ್ಷದ ಹುಡುಗರು ಚಪ್ಪಾಳೆ ಶಿಳ್ಳೆ ಹೊಡಿತಿರಲ್ಲ, ಬದಲಾಗಿ ಸೀಟಿ ಊದ್ತಾ ಇರ್ತಾರೆ. ಅದು ಕಿರಿಕಿರಿ ಉಂಟಾಗ್ತಿತ್ತು, ನಮ್ಮ ಏಕಾಗ್ರತೆಗೆ ಭಂಗ ತರ್ತಿತ್ತು. ಕಲಾವಿದ ಒಂದು ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡಿದಂತಹ ಸಂದರ್ಭದಲ್ಲಿ ಏಕಾಗ್ರತೆಗೆ ಭಂಗ ಆದರೆ ನಾವು ಹೇಗೆ ರಂಗಸ್ಥಳದಲ್ಲಿ ಯಕ್ಷಗಾನ ಮಾಡಲಿಕ್ಕೆ ಸಾಧ್ಯ? ಇದನ್ನು ನಾನು ಅಲ್ಲಿ ಉಲ್ಲೇಖ ಮಾಡಿದೆ. ಇದು ಕೆಲವರಿಗೆ ಅಬದ್ಧವಾಗಿ ಪರಿಣಮಿಸಿದೆ. ನಾನೇನು ಮಾಡಲಿ, ನಾನೇನು ತಪ್ಪು ಮಾಡಿದ್ದೀನಾ ಅಂತ ಅವರು ಈ ಸಂದರ್ಭದಲ್ಲಿ ತಮ್ಮ ಒಂದು ಪ್ರತಿಕ್ರಿಯೆಯನ್ನು ಫ್ರೀಡಮ್ ಟಿವಿಗೆ ಕೊಟ್ಟರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.